ನಾವು ಬೆಂಗಳೂರು ವೆದರ್ನ ನಂಬೋದಕ್ಕೆ ಆಗಲ್ಲ. ಇವತ್ ಚಳಿ ಆಗತ್ತೆ, ನಾಳೆ ಉರಿ ಬಿಸಿಲು. ಇವತ್ ನೋಡಿದ್ರ ಬೆಳಗ್ಗೆನೆ ಎಷ್ಟು ಬಿಸಿಲು ಬಂದಿದೆ ಅಂತ. ಪಾಪ ನೀವು ಕಾರ್ ಓಡಿಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅನ್ಸುತ್ತೆ. ನಿಮ್ಗೆ ಮಜ್ಜಿಗೆ ಮಾಡಿ ಬಾಟ್ಲಿಗೆ ಹಾಕೊಡ್ಲಾ? ಮಜ್ಜಿಗೆ ವಿಷಯ ಬಿಡೆ, ವಿಷಯ ಇರು. ಇಲ್ಲಿ ಬೈಲಿ ಕೂತ್ಕೋ, ಇಲ್ಲಿ ಕೂತ್ಕೋ, ಕೂತ್ಕೋ. ನೀನು ಏನಂತ ಹೇಳು? ಮಜ್ಜಿಗೆ ಮಾಡ್ಕೊಡ್ತೀನಿ ಹಿಂದೆ. ಮಜ್ಜಿಗೆ ವಿಷಯ ಅಲ್ವೇ, ರೋಹಿಣಿ ಅವರಪ್ಪ ದುಡ್ಡು ತಂದು ಕೊಟ್ರಲ್ಲ, ಆ ಕ್ವಾಟ್ರು, ಆ ಮ್ಯಾಟ್ರು, ಅದ್ರ ಬಗ್ಗೆ ನೀನು ಏನು ಹೇಳ್ದೆ ಹೇಳು? ರೋಹಿಣಿ ಅವರಪ್ಪ ರೋಹಿಣಿಗೆ ದುಡ್ಡು ಕಳ್ಸಿದ್ದಾರೆ, ಆದ್ರೆ ನಾನ್ ಅನ್ಕೊಳ್ಳೋದಕ್ಕೆ ಏನಿದೆ ರೀ? ಅಲ್ಲವೇ ನಿನಗೆ ಏನು ಅರ್ಥ ಆಗಲ್ವಲ್ಲೇ. ಲೈ ಮೀನಾ, ಇಷ್ಟು ದಿನ ಏನು ದುಡ್ಡು ಕೊಡೋದಿಲ್ಲ ಆ ದೊಡ್ಡ ವ್ಯಕ್ತಿ, ಇವಾಗ ಜೈಲಿಗೆ ಹೋಗ್ತಿದ್ದಂಗೆ ಅದ್ ಹೆಂಗ ದುಡ್ಡು ಕಳಿಸ್ತಾರೆ? ದಿನೇಶ್ ಅವ್ರ ಕೈಗೆ ಕೊಟ್ಟಿದ್ರು ಅಂತ ರೋಹಿಣಿ ಅವ್ರು ಹೇಳಿದ್ರಲ್ಲ. ಯಪ್ಪ, ಇವ್ರ ಮಾವ ಅನ್ನೋದೇ ನನಗೆ ದೊಡ್ಡ ಡೌಟು. ಅದೆಲ್ಲ ಹಂಗಿರ್ಲಿ. ಅಲ್ಲ, ಆ ಮಾವ ಬಂದಿದ್ರಲ್ಲ ಇಲ್ಲಿ ಮನೆಗೆ, ಬಂದಾಗ್ಲೇನೆ ಅದೇನೇನು ದುಡ್ಡಿತ್ತೋ ಎಲ್ಲ ಕೊಟ್ಬಿಟ್ಟು ಹೋಗ್ಬಿಡ್ಬೋದಾಗಿತ್ತು. ಏನಕ್ಕೆ ಕೊಡ್ಲಿಲ್ಲ? ಅದು ಅಲ್ಲದೆ ಅವರು ಇಲ್ಲ, ನಾನು ಇವಾಗ ಊರ್ ಬಿಟ್ಟು ಹೋಗ್ಬಿಡ್ತೀನಿ, ಯಾರ ಕಣ್ಣಿಗೂ ಕಾಣಿಸ್ಕೊಳಲ್ಲ ಅಂತೆಲ್ಲ ಹೇಳಿದ್ರು. ಜೈಲ್ಗೆ ಹೋಗೋಕ್ಕೂ ಮುಂಚೆನೆ ಅವ್ರ ಮಾವನ್ ಕೈಗೆ ದುಡ್ಡು ಕೊಟ್ಟಿರ್ಬೋದು, ಆದ್ರೆ ಅವರೇ ಕೊಡೋದನ್ನ ಮರ್ತಿರ್ಬೋದಲ್ವಾ? ನೀನೇನು ಅವ್ರ ಕಡೆ ಲಾಯರ್ರಾ? ಏನೆಲ್ಲ ಪ್ರಶ್ನೆಗೂ ಅವ್ರ ಪರವಾಗಿ ಉತ್ತರ ಕೊಡ್ತಾ ಇದೆಯಾ? ನೋಡಿ, ಇದೆಲ್ಲ ಅವ್ರ ಪರ್ಸನಲ್ ವಿಷಯ. ನೀವ್ಯಾಕೆ ಅದ್ರ ಬಗ್ಗೆ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಾ? ಅವನು ನಮ್ಮಪ್ಪನ ದುಡ್ಡು ಎತ್ಕೊಂಡು ಓಡಾಗಿದ್ದಾನೆ. ಇದು ಮಾತ್ರ ಹಿಂಗೆ ಅವ್ರ ಪರ್ಸನಲ್ ವಿಷಯ ಆಗೋಗುತ್ತೆ. ಈ ಜೋಡಿ ಸೇರ್ಕೊಂಡು ಏನೋ ಕೇಡಿ ಕತೆ ಸೃಷ್ಟಿ ಮಾಡ್ತಾ ಇದಾರೆ ಅಂತ ನನಗೆ ಅನಿಸ್ತಾ ಇದೆ ಕಡೆ. ನಿಮ್ಗೆ ಯಾಕಿಂತ ಅನುಮಾನಗಳು ಹುಟ್ಕೋತಿದೆ? ನಿನಗಿನ್ನೂ ಆ ಮನೋಜನ್ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಗೊತ್ತಿಲ್ಲ ಕಣೆ. ಅವನಿಗೆ ಇಂಥ ಕ್ರಿಮಿನಲ್ ಬುದ್ಧಿ ಏನೋ ಟಾಪಲ್ಲಿರುತ್ತೆ, ಟಾಪಲ್ಲಿ. ಇವನ ಹತ್ರ ಬಂದಿದ್ದಿಲ್ಲ ಇವಾಗ ದುಡ್ಡು, ಈ ದುಡ್ಡನ್ನ ಇಟ್ಕೊಂಡು ಇವನು ಬಿಸ್ನೆಸ್ ಶುರು ಮಾಡಿ ಅದರಲ್ಲಿ ವಾಪಸ್ ಬರೋ ದುಡ್ಡನ್ನ ಇವನು ಅಪ್ಪನಿಗೆ ರಿಟರ್ನ್ ಮಾಡ್ತಾನಂತೆ, ರಿಟರ್ನು. ಇದು ನಮ್ಮ ಮಾತಾ ಇದು? ರೀ, ನಿಮ್ಮ ಅಣ್ಣನೇ ಸುಳ್ಳು ಹೇಳಿರ್ಬೋದು, ರೋಹಿಣಿ ಯಾಕ್ರಿ ಸುಳ್ಳು ಹೇಳ್ತಾರೆ? ಏನೇ ನೀನು ಒಳ್ಳೆ ಎಳೆ ಪಾಪಚಿ ಥರ ಮಾತಾಡ್ತಿಲ್ಲ. ಮೀನಾ, ಈ ಮನೋಜ ಇದಾನಲ್ಲ, ಅವನು ಪಿಂಗ್ಯ ಕಡೆ ಪಿಂಗ್ ಹಂಗೆ ಮಾತಾಡಿ ಏನೋ ಸುಳ್ಳು ಹೇಳ್ಬಿಟ್ಟು ಸಿಕ್ಕಾಕೊಂಡ್ಬಿಡ್ತಾನೆ. ಆದ್ರೆ ಇದಿದೆಯಲ್ಲ, ಇದು ಯಾವುದು? ಅದೇ ಈ ಪೌಡ್ರು, ಒಂದು ದೊಡ್ಡ ಐನಾತಿ ಇದು. ಈ ಟಿಂಗ್ರಿ ನಂಬೋದ್ರು ಉಂಗ್ರಿ ನಂಬಕ್ ಹೋಗ್ಬಾರ್ದು. ಸ್ವಲ್ಪ ನಿಧಾನಕ್ಕೆ ಮಾತಾಡಿ, ಅವ್ರು ಕೇಳಿಸ್ಕೊಂಡ್ಬಿಡ್ತಾರೆ. ಕೇಳಿಸ್ಕೊಳ್ಳಿ, ಹೋಗಲೇ ಏನ್ ಮಾಡ್ಬಿಡ್ತಾರೆ? ಏನ್ ಮಾಡ್ಕೊಳಕ್ ಆಗತ್ತ ಅವ್ರ ಕೈಯಲ್ಲಿ? ನಿನ್ನ ಗಾಡಿ ಕಂಪ್ಲೇಂಟ್ ಕೊಟ್ಟು ಎತ್ಸಿದ್ದು ಇವರೇ ಅಂತ ನನಗೆ ಡೌಟ್ ಇದೆ. ಎಲ್ಲರ ಮೇಲೂ ಯಾಕ್ರಿ ನಿಮ್ಗೆ ಅನುಮಾನ? ಮನೆಯವ್ರ ಮೇಲಾದ್ರೂ ಸ್ವಲ್ಪ ನಂಬಿಕೆ ಇರಬೇಕು. ನಂಬಿಕೆ ಇರಬೇಕು ಮೀನಾ, ಆದ್ರೆ ಇಂಥವ್ರ ಮೇಲಲ್ಲ. ಇವರಿಬ್ರು ಮಾಡೋ ಪ್ರತಿ ಕೆಲಸದಲ್ಲೂ ನಮಗೆ ಅನುಮಾನ ಹುಟ್ಲೇಬೇಕು. ಇವರಿಬ್ರು ಸೇರಿ ಏನೋ ಗಜಿಬಿಜಿ ಕೆಲಸ ಮಾಡ್ತಾ ಇದಾರೆ ಕಡೆ. ಯಾವ್ದೋ ಬ್ಯಾಂಕಿಗೆ ಹೋಗಿ ಕಳ್ತನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಿದ್ದೀರಾ? ಇರಬಹುದು, ಹಂಗೆ ಹೇಳಿದ್ರೆ ನಾನು ನಂಬಿಡ್ತೀನಿ. ಆದ್ರೆ ಈ ದುಡ್ಡು ಅವ್ರ ಅಪ್ಪ ಕೊಟ್ಟಿರೋ ದುಡ್ಡು ಅನ್ನೋ ಮಾತು ಮಾತ್ರ ನನ್ನ ಕೈ ನಂಬಕ್ ಆಗ್ತಾ ಇಲ್ಲ ಕಣೆ. ನಾನು ನಂಬೋದೂ ಇಲ್ಲ. ಅವ್ರ ಬಗ್ಗೆ ಬಿಟ್ಟಾಕ್ರಿ, ಅವ್ರು ಏನಾದ್ರೂ ಮಾಡ್ಕೊಳ್ಳಿ. ಅವ್ರ ಜೀವನ, ಅವ್ರ ದುಡ್ಡು, ಅವ್ರ ಇಷ್ಟ. ಆಸೆ ಆಸೆ ಆಸೆ